यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರಿಗೆ ಆಳ್ವಾರ್ ತಿರುನಗರಿಯ ಮಹಾಪ್ರಸಾದ. ಶ್ರೀಮಠದಲ್ಲಿ ಇಂದು ಶ್ರೀ ಶ್ರೀನಿವಾಸನಿಗೆ ವೈಭವದ ಕಲ್ಯಾಣೋತ್ಸವ. ನಾಳೆ ಶ್ರೀಮಠದ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ವಿಶೇಷ ಸಂಗೀತ ಸೇವೆ. ಈಗ ಸಮಾಚಾರದ ವಿವರಗಳು. ಇಂದು ಬೆಳಿಗ್ಗೆ ಶ್ರೀಮಠದಲ್ಲಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ಆಳ್ವಾರ್ ತಿರುನಗರಿಯಿಂದ ಬಂದ ಶ್ರೀ ನಮ್ಮಾಳ್ವಾರ್ ಅವರ ಮಹಾಪ್ರಸಾದವನ್ನು ಸ್ವೀಕರಿಸಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. கண்ணினுஞ்சிறுத்தாம்பினால் கட்டுண்ண பண்ணிய பெருமாயன் என்னப்பனில் நன்னித்தென் குருகோ நம்பி என்ற கால் அன்னிக்கு மமுதூரும் என்னாவுக்கே. கண்ணினுஞ்சிறுத்தாம்பினால் கட்டுண்ண பண்ணிய பெருமாயன் என்னப்பனில் நன்னித்தென் குருகோ ನಂಬಿ ಎன்ற ಕಾಲ್. ಇಂದು ಬೆಳಿಗ್ಗೆ ಶ್ರೀಮಠದ ಸನ್ನಿಧಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಯಾದ ಶ್ರೀ ಶ್ರೀನಿವಾಸನ ಮತ್ತು ಪದ್ಮಾವತಿ ತಾಯಾರ್ ಅವರ ವೈಭವವಾದ ಕಲ್ಯಾಣೋತ್ಸವ ನೆರವೇರಿತು. ಶ್ರೀಮಠದ ಪ್ರಧಾನ ಅರ್ಚಕರಾದ ಶ್ರೀ ಉವೆ ನಂಬಿನಾರಾಯಣ ಭಟ್ಟರ್ ಸ್ವಾಮಿಯವರು ಶಾಸ್ತ್ರೋಕ್ತವಾಗಿ ಈ ಕಲ್ಯಾಣೋತ್ಸವವನ್ನು ನಡೆಸಿಕೊಟ್ಟರು. ಈ ಉತ್ಸವದ ಕೈಂಕರ್ಯವನ್ನು ಶ್ರೀಮಠದ ಶಿಷ್ಯರಾದ ಶ್ರೀಮತಿ ವಿದುಷಿ ಅಂಜಲಿ ಶ್ರೀರಾಮ್ ಮತ್ತು ಡಾಕ್ಟರ್ ರಘು ಭಾಗವತ್ ಕುಟುಂಬದವರು ಏರ್ಪಡಿಸಿದ್ದರು. ನೆರೆದಿದ್ದ ಹಲವಾರು ಭಕ್ತರು ಮತ್ತು ಕುಟುಂಬಸ್ಥರು ಭಗವಂತನ ಮತ್ತು ಶ್ರೀಗಳವರ ಅನುಗ್ರಹ ಪಡೆದರು. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಲ್ಲಿ ಇಂದು ಬೆಳಿಗ್ಗೆ ಶ್ರೀಮಠದ ಆದಿಶೇಷ ವಿಲಾಸ ಸಭಾಭವನದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸನ್ ಫಾರ್ಮಾ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಈ ಶಿಬಿರದಲ್ಲಿ ಸುಮಾರು 50 ಜನರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಇದರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆಗಳಿಗೆ ಸಲಹೆ ನೀಡಲಾಯಿತು. ಈಗ ಒಂದು ಪುಟ್ಟ ವಿರಾಮ. ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ. ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ ಯದುಕ್ಷ್ಮಾ ನರೇಂದ್ರಂ
ರವೀಂದ್ರನಾಥ್ ಠಾಗೂರ್ ಹೇಳುವಂಥ ಮಾತು, ಇಲ್ಲಿ ಆಧುನಿಕತೆಯ ಒಂದು ಬೆಳಕು ಕಾಣ್ತು, ಬಾಗಿಲು ತೆರೀತು. ನಮ್ಮ ಅನೇಕ ಸಂತರು, ದಾರ್ಶನಿಕರು, ಸಮಾಜ ಚಿಂತಕರು ಈ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಭದ್ರಪಡಿಸಿದ್ದಾರೆ. ನನಗೆ ನೆನಪಾಗ್ತಾ ಇರೋದು ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಅವರು ರಚನೆ ಮಾಡಿದಂತಹ ಒಂದು ಗ್ರಂಥ. ನಾನು ಅನೇಕ ಬಾರಿ ಅದನ್ನು ಓದ್ತೀನಿ. ಇಡೀ ಹಿಂದೂ ಧರ್ಮದ, ಸನಾತನ ಧರ್ಮದ ಏಕಾತ್ಮ ಮಾನವತಾವಾದವನ್ನು ಅವರು ಪ್ರತಿಪಾದಿಸಿದ್ದಾರೆ. ನಮ್ಮ ಈ ಒಂದು ಸಮಾಜದಲ್ಲಿ ಯಾವುದೇ ಭೇದ ಭಾವ ಮಾಡಬಾರ್ದು, ಎಲ್ಲ ಜಾತಿ ಮತ ವರ್ಗದವರೆಲ್ಲ ಒಂದು ಕೂಡಬೇಕು, ಈ ಧರ್ಮದ ಒಂದು ಉದ್ಧಾರ ಆಗಬೇಕು ಅನ್ನುವಂಥ ಚಿಂತನೆ ದೀನ್ ದಯಾಳ್ಜಿ ಅವ್ರದ್ದಿತ್ತು. ಹೀಗೆ ಅನೇಕರು ಈ ಧರ್ಮಕ್ಕೆ ಪೂರಕವಾಗಿ ಅನೇಕ ರೀತಿಯ ಚಿಂತನೆಗಳನ್ನು ಮಾಡಿದ್ದಾರೆ. ಆ ಚಿಂತನೆಗಳ ಫಲವೇ ಇವತ್ತು ನಮ್ಮ ರಾಷ್ಟ್ರ ಸುದೈವದಿಂದ ನಿಂತಿದೆ. ನಿಜ, ನಮ್ಮ ರಾಷ್ಟ್ರದ ಹೊರಗಡೆ ಒಳಗಡೆ ಅನೇಕ ರೀತಿಯ ಆಘಾತಕಾರಿ ಸಂಗತಿಗಳು ನಡೀತಾ ಇದೆ. ನಮಗೆ ಒಂದು ಬೆಳಕು ಸಿಕ್ಕಿದೆ, ದಾರಿದೀಪ ಸಿಕ್ಕಿದೆ, ದಿಕ್ಸೂಚಿ ಸಿಕ್ಕಿದೆ. 11 ವರ್ಷಗಳಿಂದ ನಮ್ಮ ಭಾರತ, ನಿಜಕ್ಕೂ ಆ ಭಾರತ ಮಾತೆ ಇಡೀ ಜಗತ್ತಿನ ಬೆಳಕಾಗಿ ನಿಂತಿದ್ದಾರೆ. ಅದಕ್ಕೆ ನಾವು ಈ ಸಂಘಟನೆಯನ್ನು ನಿರಂತರವಾಗಿ ಮಾಡಬೇಕು, ಉತ್ಸವಗಳನ್ನು ನಿರಂತರ ಮಾಡಬೇಕು. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶ್ರೀರಂಗಂನಲ್ಲಿ ಈಗ ತೆಪ್ಪೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 3ನೇ ದಿನವಾದ ನಿನ್ನೆ ಸಂಜೆ ಶ್ರೀ ನಂಪೆರುಮಾಳ್ ಅವರ ಕಲ್ಪವೃಕ್ಷ ವಾಹನ ಅತ್ಯಂತ ವೈಭವದಿಂದ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. శ్రీరంగరంగనాథనిన్ పాదమందనం చెయ్యడి శ్రీదేవి రంగనాయకి నామం సద్దదం சொல்லடி இன்பம் பொங்கும் தென்கங்கை நீராடி மஞ்சள் குங்குமம் மங்கை நீ சூடி இன்பம் பொங்கும் தென்கங்கை நீராடி செங்கல் போல நீ ஆடடி மஞ்சள் குங்குமம் மங்கை நீ சூடி தெய்வப்பா ಕಾಂಚೀಪುರಂನ ತುಪ್ಪುಲ್ ಶ್ರೀ ವೈಷ್ಣವ ಆಚಾರ್ಯರಾದ ಶ್ರೀ ವೇದಾಂತ ದೇಶಿಕರ ಅವತಾರ ಸ್ಥಳ. ಅಲ್ಲಿ ನಿನ್ನೆ ಶ್ರೀ ಮರಕತವಲ್ಲಿ ತಾಯಾರ್ ಸಮೇತ ಶ್ರೀ ದೀಪ ಪ್ರಕಾಶ ಪೆರುಮಾಳ್ ಅವರಿಗೆ ದವನ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ದರು. ತಿರುವಲ್ಲಿಕೇಣಿಯ ಶ್ರೀ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯವರಿಗೆ ವಿಶೇಷವಾದ ತೆಪ್ಪೋತ್ಸವ ನಡೆಯಿತು. ಬನ್ನಿ ಈಗ ಈ ದಿವ್ಯ ದರ್ಶನ ಮಾಡೋಣ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ. ಶ್ರೀ ಯದುಗಿರಿ ಯತಿರಾಜ ಮಠ ಮತ್ತು ಶ್ರೀ ರಾಮಾನುಜ ಕಲಾಕ್ಷೇತ್ರದ ಸಂಯುಕ್ತ ಆಶ್ರಯದಲ್ಲಿ ನಾಳೆ ಸಂಜೆ ಶ್ರೀಮಠದ ಕುಟೀರದಲ್ಲಿ ವಿಶೇಷವಾದ ಶ್ರೀನಿವಾಸ ಸಂಗೀತ ಸೇವೆ ಗಾನ ನೀರಾಜನಂ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಪರಮಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ವಡಪಳನಿ ಎಸ್ ರಾಮಕೃಷ್ಣ ಅವರಿಂದ ಗಾಯನ ಕಚೇರಿ ನಡೆಯಲಿದೆ. ಇವರಿಗೆ ವಿದುಷಿ ಶ್ರೀಮತಿ ನಳಿನಾ ಮೋಹನ್ ಅವರು ಪಿಟೀಲಿನಲ್ಲಿ, ವಿದ್ವಾನ್ HS ಸುಧೀಂದ್ರ ಅವರು ಮೃದಂಗದಲ್ಲಿ ಮತ್ತು ವಿದ್ವಾನ್ ಓಂಕಾರ್ ರಾವ್ ಅವರು ಘಟಂನಲ್ಲಿ ಸಹಕರಿಸಲಿದ್ದಾರೆ. ಎಲ್ಲ ಸಂಗೀತಾಭಿಮಾನಿಗಳಿಗೆ ಆದರದ ಸ್ವಾಗತವನ್ನು ಕೋರಲಾಗಿದೆ. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ
ಆನ್ಲೈನ್ನಲ್ಲಿ ಶ್ರೀ ಉವೆ ಶ್ರೀನಿವಾಸರಾಜನ್ ಅವರಿಂದ ನಾನ್ಮುಗನ್ ತಿರುವಂದಾದಿಯ 91ರಿಂದ 96 ಪಾರ್ಶ್ವಗಳ ಉಪನ್ಯಾಸ ನಡೆಯಲಿದೆ. ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ಷಷ್ಠಿ, ಭರಣಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ